ಜೂನ್ 18ರಂದು ವಿಧಾನ ಪರಿಷತ್ ಚುನಾವಣೆ ಫೈಟ್ ನಡೆಯುತ್ತೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮನೆಯಲ್ಲಿ ಈಗ ಜೆಡಿಎಸ್ನ ಶಾಸಕರು ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೆಪಿ ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಇದೆ ಈ ಸಂಜೆ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕರೊಂದಿಗೆ ಎಚ್ಡಿಕೆ ಚರ್ಚೆಯನ್ನ ಮಾಡ್ತಾರೆ. ಹೆಚ್ಚುವರಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕೆ ಇಳಿಸಿದೆ ಈಗ ಜೆಡಿಎಸ್. ಪರಿಷತ್ನಲ್ಲಿ ಬಿಜೆಪಿ ಬೆಂಬಲದೊಂದಿಗೆ ಗೆಲ್ಲುವ ರಣತಂತ್ರವನ್ನ ಈಗ ರೂಪಿಸ್ತಾ ಇದೆ. ಈಗ ರಣರೋಚಕ ಹಂತವನ್ನ ತಲುಪಿರುವಂತದ್ದು ಪರಿಷತ್ನ ಫೈಟ್. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿ ಈಗ ಕಾಂಗ್ರೆಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರು. ಕಾಂಗ್ರೆಸ್ ತಂತ್ರಕ್ಕೆ ಈಗ ಜೆಡಿಎಸ್ ರಣತಂತ್ರವನ್ನ ರೂಪಿಸೋದಕ್ಕೆ ಮೈತ್ರಿ ಮುಖಾಂತರವಾಗಿ ಕಣಕ್ಕೆ ಇಳಿಯುವಂತಹ ಪ್ರತಿತಂತ್ರವನ್ನ ರೂಪಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಹಾಗಾಗಿ ಈ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. 3ನೇ ಅಭ್ಯರ್ಥಿ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಯಾರನ್ನ ಅಂತ ನಾವು ನೋಡೋದಾದ್ರೆ ಗೋವಿಂದರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ಗೆ 4 ಜೊತೆಗೆ ಬಿಜೆಪಿಗೆ 2 ಸ್ಥಾನಗಳಲ್ಲಿ ಸುಲಭದ ಗೆಲುವು ಸಿಗುತ್ತೆ ಸಂಖ್ಯೆಯ ಒಂದು ಬಲದ ಆಧಾರದ ಮೇಲೆ. 7ನೇ ಸ್ಥಾನಕ್ಕಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಬಲದ ಒಂದು ಹೋರಾಟ ನಡೀತಾ ಇದೆ. ತನ್ನ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ಗೆ 2ರಿಂದ 4 ಮತಗಳ ಕೊರತೆ ಉಂಟಾಗುತ್ತೆ. ಇನ್ನು 3ನೇ ಅಭ್ಯರ್ಥಿ ಗೆಲ್ಲೋದಕ್ಕೂ ಮೈತ್ರಿಕೂಟಕ್ಕೆ 5ರಿಂದ 6 ಶಾಸಕರ ಕೊರತೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಮೀಟಿಂಗ್ ಏನಾಗ್ತಾ ಇದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಿರುವಂಥದ್ದು. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗೂಡಿ ಈ ಒಂದು ಕದನಕ್ಕೆ ಇಳಿತಾ ಇರುವಂಥದ್ದು. ಗೋವಿಂದರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಮೇಲ್ಮನೆ ಪ್ರವೇಶ ಸುಲಭ ಆಗ್ಬಿಡುತ್ತೆ. 3 ಶಾಸಕರಿಗೆ ಬಿಜೆಪಿ ವಿಪ್ ಅನ್ವಯ ಕೂಡ ಆಗೋದಿಲ್ಲ. ಯತ್ನಾಳ್ ಇರ್ಬೋದು, ಎಸ್ಟಿಎಸ್ ಮತ್ತು ಹೆಬ್ಬಾರ್ಗೆ ಬಿಜೆಪಿ ವಿಪ್ ನೀಡುವಂತೆ ಬರೋದಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಮೈತ್ರಿ ಬಲವನ್ನ ನಾವು ಗಮನಿಸೋದಾದ್ರೆ 80 ಜನ. ಇನ್ನು ಮೈತ್ರಿಯ 3ನೇ ಅಭ್ಯರ್ಥಿ ಗೆಲುವಿಗೆ 4 ಮತಗಳ ಕೊರತೆ ಈಗ ಆಲ್ರೆಡಿ ಉಂಟಾಗುತ್ತೆ ಅಂತ ಹೇಳಿದೆ. 2 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರೆ ಕಾಂಗ್ರೆಸ್ ಗೆಲುವು ಆಗೋದಂತೂ ಫಿಕ್ಸ್ ಆಗ್ಬಿಡುತ್ತೆ. ನೋಡಿ, 7 ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಇದೆ. ಓರ್ವ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಮತಗಳು ಅಗತ್ಯ ಇರುತ್ತೆ. ಲೆಕ್ಕಾಚಾರದ ಪ್ರಕಾರವಾಗಿ ಕಾಂಗ್ರೆಸ್ನ 4 ಅಭ್ಯರ್ಥಿಗೆ ಸುಲಭದ ಜಯ ಆಗತ್ತೆ ಅನ್ನುವಂಥದ್ದು ಗೊತ್ತು. ಹಾಗಾದ್ರೆ 5ನೇ ಅಭ್ಯರ್ಥಿ ಗೆಲುವಿಗೆ ಈಗ ಕಾಂಗ್ರೆಸ್ಗೆ 2 ಮತಗಳ ಕೊರತೆ ಉಂಟಾಗುತ್ತೆ. ಕೈಪಾಳ್ಯದ 4 ಅಭ್ಯರ್ಥಿಗಳು ಈಗ ಆಲ್ರೆಡಿ ನಾಮಿನೇಷನ್ ಮಾಡಿದ್ದಾರೆ. ಅಭ್ಯರ್ಥಿಗಳಾಗಿ ಬಿಕೆ ಹರಿಪ್ರಸಾದ್ ಇದ್ದಾರೆ, ತಿಮ್ಮಪ್ಪಣ್ಣ ಕಮನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಈಗ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಈಗ ಜೆಡಿಎಸ್ ಮತ್ತು ಬಿಜೆಪಿ ಇಬ್ರು ಮೈತ್ರಿಯುತವಾಗಿ ಕಣಕ್ಕೆ ಇಳಿಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗ್ತಿದೆ. ಜೂನ್ 18ರಂದು ವಿಧಾನ ಪರಿಷತ್ನ ಚುನಾವಣೆ ಫೈಟ್ ಇದೆ. ಈ ಹಿನ್ನೆಲೆಯಲ್ಲಿ ಬಿಡದಿಯ ವಂಡರ್ಲಾಗೆ ಕೈ ಶಾಸಕರು ಶಿಫ್ಟ್ ಆಗ್ತಾ ಇದ್ದಾರೆ. ಕುದುರೆ ವ್ಯಾಪಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಸ್ಥಳಾಂತರ ಆಗ್ತಾ ಇದೆ. ಶೀಘ್ರವೇ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರು ಶಿಫ್ಟ್ ಆಗ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಈಗ ಸಿಎಂ ಡಿಕೆ ಶಿವಕುಮಾರ್. ಜೂನ್ 16ರಂದು ಸಂಜೆ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ಇರುತ್ತೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. 5ನೇ ಅಭ್ಯರ್ಥಿಯಾಗಿ ಡಿಕೆಶಿ ಬೆಂಬಲಿಗ ವಿನಯ್ ಕಾರ್ತಿಕ್ ಕಣಕ್ಕೆ ಇಳಿತಾ ಇದ್ದಾರೆ. ತಮ್ಮ ಪಕ್ಷ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಡಿಕೆಶಿ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. 4 ಅಭ್ಯರ್ಥಿಗಳು ಈಸಿಯಾಗಿ ಗೆಲುವನ್ನ ಪಡೆದುಕೊಳ್ಬಿಡ್ತಾರೆ. ಆದರೆ 5ನೇ ಅಭ್ಯರ್ಥಿ ಗೆಲುವಿಗೆ ಒಂದು 4 ಮತಗಳ ಕೊರತೆ ಉಂಟಾಗುತ್ತೆ. ಅಂದ್ರೆ 2ರಿಂದ 4 ಮತಗಳ ಕೊರತೆ ಉಂಟಾಗುತ್ತೆ. ಹಾಗಾಗಿ ರೆಸಾರ್ಟ್ ರಾಜಕಾರಣ ಮುಂದುವರಿತಾ ಇದೆ. 5ನೇ ಅಭ್ಯರ್ಥಿ ಡಿಕೆಶಿ ಬೆಂಬಲ ವಿನಯ್ ಕಾರ್ತಿಕ್ ಅವರು ಕಣಗಿಳಿದ್ದಾರೆ. ಇವರನ್ನ ಗೆಲ್ಲಿಸಬೇಕು ಅಂತಂದ್ರೆ ಈಗ ಅವರಲ್ಲಿ 2ರಿಂದ 3 ಮತಗಳ ಕೊರತೆ ಉಂಟಾಗೋದ್ರಿಂದಾಗಿ
ಈಗ ಸಮಸ್ಯೆ ಉಂಟಾಗ್ತಾ ಇದೆ ನೋಡಿ. ಓರ್ವ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಮತಗಳು ಅಗತ್ಯ ಇರುತ್ತೆ. ಆದ್ರೆ ಇಲ್ಲಿ 1-2-4 ಜನ ಕಡಿಮೆ ಆಗ್ಬಿಟ್ರೆ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಕಷ್ಟ ಆಗ್ತಿದೆ. ಆದ್ರೆ ಇದುವರೆಗೂ 4 ಅಭ್ಯರ್ಥಿಗಳನ್ನ ಈಸಿಯಾಗಿ ಕಾಂಗ್ರೆಸ್ ವಿಧಾನ ಪರಿಷತ್ಗೆ ಕಳಿಸಬಹುದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ಧ್ರುವ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಪರಿಷತ್ ಎಲೆಕ್ಷನ್ ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ಈಗ ಜೆಡಿಎಸ್ ನ ಸರದಿ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಜೆಡಿಎಸ್ ಟಕ್ಕರನ್ನ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಅಭ್ಯರ್ಥಿಗಳನ್ನ ಶಿಫ್ಟ್ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಈ ಸದ್ಯ ಈಗ ನಾನು ಕುಮಾರಸ್ವಾಮಿ ಅವರ ಜೆಪಿ ನಗರದ ನಿವಾಸದ ಬಳಿ ಇದ್ದೀನಿ. ಇಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ನ ಶಾಸಕರು, ಪರಿಷತ್ನ ಸದಸ್ಯರು ಹಾಗೆ ಮಾಜಿ ಶಾಸಕರ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಜೆಡಿಎಸ್ನ ಪರಿಷತ್ ಅಭ್ಯರ್ಥಿಯಾದಂತಹ ಗೋವಿಂದರಾಜ್ ಅವರು ಕೂಡ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಸುಮಾರು 2 ಗಂಟೆಗಳು ಅಧಿಕ ಕಾಲ ಈ ಒಂದು ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಜೆಡಿಎಸ್ನ ಒಂದು ಅಭ್ಯರ್ಥಿಯನ್ನ ಈಗಾಗಲೇ ಕಣಕ್ಕಿಳಿಸಿದ್ದಾರೆ. ಜೆಡಿಎಸ್ ಬೆಲೆಗಿರುವಂತದ್ದು 18 ವೋಟ್ಗಳು. ಅದರ ಬಿಜೆಪಿಯ ಹೆಚ್ಚುವರಿ 6 ವೋಟ್ಗಳು ಸೇರಿದ್ರು 16 ವೋಟ್ ಆಗುತ್ತೆ. ಸೊ ಹಾಗಾಗಿ ಜೆಡಿಎಸ್ ನ ಈ ಒಂದು ವೋಟ್ ಲೆಕ್ಕಾಚಾರಗಳನ್ನ ಇವ್ರು ನೋಡ್ತಾ ಹೋದ್ರೆ 28 ಮತಗಳು ಬೇಕು, 4 ವೋಟ್ಗಳು ಕಮ್ಮಿ ಆಗುತ್ತೆ. ಈ 4 ವೋಟ್ಗಳನ್ನ ಅಸಮಾಧಾನಿತರಿಂದ ತಳೆಯುವಂತ ಯತ್ನವನ್ನ ಕೂಡ ಮಾಡ್ತಾರೆ. ಇದರ ನಡುವೆ ಜೆಡಿಎಸ್ ನ ವೋಟ್ಗಳು ಕೂಡ ಬೇರೆ ಕಡೆ. ಈಗ ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಇದೊಂದು ಪ್ರತಿಷ್ಠೆಯ ಫೈಟ್ ಆಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಅವರು, ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭ್ಯರ್ಥಿಯನ್ನ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಈ 2 ಪ್ರತಿಷ್ಠೆಯ ಫೈಟ್ ನಡುವೆ ಅಡ್ಡ ಮತದಾನ ಆಗ್ಬಾರ್ದು ಎನ್ನುವಂತ ಒಂದು ಕಾರಣಕ್ಕಾಗಿ ಈ ಸಭೆಯಲ್ಲಿ ಒಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಈ ಹಿಂದೆ ಕೂಡ ಅಡ್ಡ ಮತದಾನಗಳಾದಂತಹ ಉದಾಹರಣೆಗಳಿದ್ವು. ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಓಟ್ ಅನ್ನ ಹಾಕಬಾರ್ದು ಅನ್ನುವಂಥದ್ದು. ಕಾಂಗ್ರೆಸ್ಗೆ ಈಗಾಗಲೇ 2 ಓಟ್ಗಳು ಕೊರತೆ ಇದೆ. ಸೊ ಹಾಗಾಗಿ ಒಂದ್ ವೇಳೆ ಜೆಡಿಎಸ್ ನಿಂದ ಏನಾದ್ರೂ ಅಡ್ಡ ಮತದಾನ ಆಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಸುಲಭವಾಗಿ ಗೆಲುವನ್ನ ಸಾಧಿಸ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಕೂಡ ಈಗಾಗಲೇ ರೂಪಿಸಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಈ ಪರಿಷತ್ ಚುನಾವಣೆಯವರೆಗೂ ಯಾವ ರೀತಿಯಾಗಿ ಈ ಕಾರ್ಯತಂತ್ರಗಳು ನಡಿಬೇಕು ಅನ್ನುವಂಥದ್ದು. ಹಾಗೆ ಕೆಲವೊಂದಿಷ್ಟು ಶಾಸಕರನ್ನ ಒಂದು ವೇಳೆ ರಿಸಲ್ಟ್ಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ರೂ ಸಾಧ್ಯತೆಗಳು ಇದ್ರು ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಧ್ಯತೆಗಳು, ಎಲ್ಲಾ ಚರ್ಚೆಗಳನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಅಡ್ಡ ಮತದಾನ ಆಗ್ಬಾರ್ದು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಈ ಸಭೆಯಲ್ಲಿ ನೀಡಿದ್ದಾರೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಧ್ರುವ, ಇವಾಗ ಕಾಂಗ್ರೆಸ್ ನಲ್ಲಿ 4 ಜನರನ್ನ ಈಸಿಯಾಗಿ ನಾಮಿನೇಷನ್ ಮಾಡ್ಬಿಡಬಹುದು. ಬಟ್ ಆದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ರೆಸಾರ್ಟ್ ರಾಜಕಾರಣದ ಒಂದು ಇದರಲ್ಲಿ ಹೋಗ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಎಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಸಭೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಕಾಂಗ್ರೆಸ್ ಒಂದು ತನ್ನ 5ನೇ ಅಭ್ಯರ್ಥಿಯನ್ನ ಇಳಿಸುವ ಮೂಲಕ ಈ ಒಂದು ಪರಿಷತ್ನಲ್ಲಿ ಈಗಾಗಲೇ 4 ಜನ ಅವರು ಅವಿರೋಧವಾಗಿ ಆಯ್ಕೆ ಆಗಿ ಹೋಗ್ತಾರೆ. ಅವರಿಗೆ ಓಟ್ಗಳು ಕೂಡ ಸಿಗುತ್ತೆ. 136 ಅವರು ಕಾಂಗ್ರೆಸ್ನ ಬಲ ಇದೆ, 134 ಆಗುತ್ತೆ ಆ ಒಂದು ಬಲ. ಈ ಒಂದು ಕಾಂಗ್ರೆಸ್ಗೆ ಈಗಾಗಲೇ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಬಹುದು. ಈಗ ಹೆಚ್ಚುವರಿಯಾಗಿ ಉಳಿಯುವಂತಹ ಓಟ್ಗಳೇನಿದ್ದಾವೆ ಅದಕ್ಕೆ ಈಗಾಗಲೇ 26 ಜನ ಸಿಕ್ಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಈಗ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ, ಎಚ್ ಡಿ ಸೋಮಶೇಖರ್ ಕೂಡ ಇದ್ದಾರೆ. ಅವರ ಮತಗಳನ್ನ ಈಸಿಯಾಗಿ ತಳಿಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಇದೆ. ಅದರ ಬೆನ್ನಲ್ಲೇ ಇನ್ನೂ 2 ಓಟ್ಗಳು ಹೆಚ್ಚುವರಿಯಾಗಿ ಬೇಕಾಗಿದ್ದಾವೆ. ಅದನ್ನ ಜೆಡಿಎಸ್ ಅಥವಾ ಬಿಜೆಪಿಯಿಂದ ಆ ಓಟ್ಗಳನ್ನ ಸೆಳೆಯುವಂತಹ ತಂತ್ರವನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ಗೂ ಕೂಡ 4 ಮತಗಳ ಕೊರತೆ ಇದೆ. 4 ಜನರು ಅಡ್ಡ ಮತದಾನವನ್ನ ಮಾಡುವಂತಹ ರೀತಿ ಕಾಂಗ್ರೆಸ್ಗೂ ಕೂಡ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲ ಶಾಸಕರನ್ನ ವಂಡರ್ಲಾ ಬಳಿ ಇರುವಂತಹ ಒಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರೇನಿದ್ದಾರೆ ಅಲ್ಲೇ ಇರುವಂತಹ ಕಾರಣಕ್ಕಾಗಿ 16ನೇ ತಾರೀಕು ಡಿ.ಕೆ. ಶಿವಕುಮಾರ್ ವಂಡರ್ಲಾ ರಿಸಾರ್ಟ್ ನಲ್ಲಿಯೇ ಒಂದು ಶಾಸಕಾಂಗ ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಶಾಸಕಾಂಗ ಸಭೆಯಲ್ಲಿ ಎಲ್ರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಲಾಗ್ತದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಈ ಮೊದಲ ಬಾರಿಗೆ ಈ ಒಂದು ಶಾಸಕಾಂಗ ಸಭೆಯನ್ನ ಕರೀತಾ ಇದ್ದಾರೆ. ಪರಿಷತ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗ್ಬಾರ್ದು. ಯಾರಾದ್ರೂ ಅಸಮಾಧಾನಿತಗೊಂಡ್ರೆ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಅವರನ್ನ ಯಾರು ಸಂಪರ್ಕಿಸಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ನಿಗಾವನ್ನ ಕೂಡ ಇಟ್ಕೊಂಡಿದ್ದಾರೆ. ಈಗಾಗಲೇ
ಸಚಿವಾಕಾಂಕ್ಷಿಗಳು ಒಂದಿಷ್ಟು ಜನ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿ ಆನಂತರ ಎರಡನೇ ಪಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಡಿಲೇ ಮಾಡ್ತಾ ಇರುವಂತದ್ದು ಕೂಡ ಇದೇ ಒಂದು ಕಾರಣಕ್ಕೆ. ಇದರ ನಡುವೆ ಮೊದಲ ಪಟ್ಟಿಯಲ್ಲಿ ಖ್ಯಾತೆ ಶುರುವಾಗಿದೆ. ಅವರ ಬೆಂಬಲಿಗರು ಅಥವಾ ಅವರ ಆಪ್ತ ಶಾಸಕರು ಏನು ಈಗ ಅಸಮಾಧಾನಿತರ ಆಪ್ತ ಶಾಸಕರು ಏನಾದ್ರು ಅಡ್ಡ ಮತದಾನ ಮಾಡುವಂತಹ ಸಾಧ್ಯತೆ. ಹೀಗಾಗಿ ಕಾಂಗ್ರೆಸ್ ಎದುರಿಗೆ ಇರುವಂತಹ ಸಾಲು ಸವಾಲುಗಳು ಇವುಗಳನ್ನ ಮೆಟ್ಟಿ ನಿಲ್ಲುವಂತಹ ನಿಟ್ಟಿನಲ್ಲಿ ಈಗ ರೆಸಾರ್ಟ್ ರಾಜಕೀಯದತ್ತ ಕಾಂಗ್ರೆಸ್ ಹೋಗ್ತಾ ಇದೆ ಅನ್ನುವಂತಹ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಅವ್ರನ್ನ ಒಂಡ್ರಲ್ಲ ಬಳಿ ಇರುವಂತಹ ಒಂದು ರೆಸಾರ್ಟ್ಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಆ ರೆಸಾರ್ಟ್ ನಲ್ಲಿಯೇ ಶಾಸಕಾಂಗ ಸಭೆಯನ್ನ ಕೂಡ ಕರೀತಾರೆ. ಈ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಇವತ್ತು ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಇವೆಲ್ಲವನ್ನ ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಾರದು. ಮತ್ತೊಂದು ಈ 5ನೇ ಸ್ಥಾನ ಏನಿದೆ ಅದರಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.